ಆದಿಶಕ್ತಿ ಜಗಜ್ಜನನಿ ಚಂದ್ರಗಿರಿ ದೇವಿಯ ಅಮ್ಮನವರ ದೇವರ ದೇವ ದೇವ ಗಂಗಾಧರ ಅನಿಸ್ಕೊಂಡ ನಾವು. ದೇವರ ದೇವ ದೇವ ಗಂಗಾಧರ ಆವ ಜನ್ಮದ ಸಕನೋ ದೇವರ ದೇವನೇ ದೇವ ಶಿಖಾಮಣಿ ಅಂತ ಅನಿಸ್ಕೊಂಡ ನಾನು. ಒಂದು ಕ್ಷಣ ಅವನ ನಾಮವನ್ನು ಉಚ್ಚರಿಸಿದ್ರ ಅವನ ಶಕ್ತಿ ಬಲ ನಮ್ಮ ಕರುಣೆ ಪ್ರಾಪ್ತ ಆಕತೆ. ಆ ಕರುಣೆ ಪ್ರಾಪ್ತ ಆಗ್ಬೇಕಾದ್ರೆ ಆ ಅಚಲವಾದ ನಂಬಿಕೆ ಭಕ್ತಿನ ಕಾರಣ. ಆ ಭಕ್ತಿಗೆ ಶಕ್ತಿ ಐತಿ. ಇವತ್ತು ನಾವೆಲ್ಲರೂ ಯಾಕೆ ಕುಡಿಯಪ್ಪ ಅಂತಂದ್ರೆ ಅಪರಾಂಪರಣ ಚಂದ್ರಮ್ಮ ತಾಯಿಯ ನಿನ್ನೆ ರವಿವಾರ ಮಹಾರಥೋತ್ಸವ, ಇವತ್ತ ಅನ್ನ ಪ್ರಸಾದವನ್ನ ದೇವಿಯ ಮಹಾಪ್ರಸಾದವನ್ನು ಗುರುವಿನ ಮಹಾಪ್ರಸಾದವನ್ನು ಅನ್ನ ಪ್ರಸಾದದ ಪಂಕ್ತಿ ಹಂಚುವುದರ ಮುಖಾಂತರವಾಗಿ ಜಗತ್ತಿಗೆ ನಮ್ಮ ಮಠದೊಳಗೆ ನುಚ್ಚನ ಮಹಾಪ್ರಸಾದ ಇದೆ. ನುಚ್ಚ ಅಂಬಲಿ ಮಹಾಪ್ರಸಾದ ಅನ್ಸ್ಕೊಂಡೈತಿ. ಈ ನುಚ್ಚವನ್ನು ಏನೈತಲ್ಲ ಒಂದು ಕ್ಷಣ ಅದನ್ನ ಪ್ರಸಾದ ರೂಪವಾಗಿ ನಾವು ಮನೆಗಳಿಗೆ ಹೋದ್ವಿ ಅಂದ್ರ ವರ್ಷಂ ಪೂರ್ತಿ ಅನ್ನ ನೀರಿಗೆ ಯಾವುದಕ್ಕೂ ಕೊರತೆ ಆಗುದಿಲ್ಲ. ಆ ಚಂದ್ರಮ್ಮ ತಾಯಿಯ ಸದ್ಗುರುವಿನ ಕೃಪಾದೃಷ್ಟಿ ಆ ಪ್ರಸಾದ ರೂಪದ ಪುಣ್ಯ ರೂಪದವಾಗಿ ನಿಮ್ಮ ಮನೆಗೆ ಬಂದಿರ್ತದೆ. ಶ್ರೀಮಠದಿಂದ ಪ್ರಸಾದ ರೂಪದಾಗಿ ನಿಮ್ಮ ಮನೆಗೆ ಬಂದಾಗ ಅನ್ನ ನೀರಿಗೆ ಯಾವತ್ತೂ ಕೊರತೆ ಆಗುವುದಿಲ್ಲ. ಅದಕ್ಕೆ ಮೊದಲು ನಮ್ಮಲ್ಲಿ ಮನುಷ್ಯ ಜನ್ಮ ಇದೆ. ಇರುವೆ ಹಿಡ್ಕೊಂಡು 84 ಲಕ್ಷ ಜೀವರಾಶಿ ಮನುಷ್ಯ ಜನ್ಮ ಐತಿ. ಇದನ್ನ ಪಾವನಗೊಳಿಸ್ಕೋಬೇಕಾದ್ರೆ, ಮನುಷ್ಯ ಜನ್ಮವನ್ನು ಪಾವನಗೊಳಿಸ್ಕೋಬೇಕಾದ್ರೆ ಭಕ್ತಿ, ನಂಬಿಕೆ, ಶ್ರದ್ಧೆನೂ ಬೇಕು. ಅವನ ಪಾದದ ಕರುಣೆಯ ಆಶೀರ್ವಾದನೂ ಬೇಕು. ಅದಕ್ಕೆ ನಮ್ಮಲ್ಲಿ ಮೊದಲ ಶಾಂತಿ ಸಮಾಧಾನ ಇದಿತ್ತಂದ್ರ ತಾಳ್ಕೊಂಡು ಹೋದವ ತಾಳಿದವ ಬಾಳ್ಯಾನ. ಯಾವುದೇ ಕ್ಷೇತ್ರ ಇಲ್ಲ, ಪುಣ್ಯ ಕ್ಷೇತ್ರದೊಳಗೆ ದೇವ್ರ ಜಾಗಿದ. ದೇವ್ರ ಗತೆ ಬಂದ್ರಂದ್ರ ದೇವ್ರ ಗತೆ ಹೊಕ್ಕಿರಿ. ದೇವ್ರ ಗತೆ ಅವನ ಕೃಪಾಶೀರ್ವಾದ ಸಿಕ್ಕಿರ್ತದೆ. ಎಲ್ಲರಿಂದ ಮಾನಿ ಬಂತೀರಿ. ಅವನ ಕೃಪಾಶೀರ್ವಾದ. ಅದಕ್ಕೆ ಶ್ರೀಮಠದೊಳಗೆ ಬರ್ಬೇಕಾದ್ರೆ ನಾವು ತಲೆಬಾಗಿ ಶರಣ ಮಾಡೇ ಬರ್ಬೇಕಾಗತ್ತೆ. ಅದಕ್ಕೆ ಶಾಂತಿ ಸಮಾಧಾನ ಸಮುದ್ರ ತಾಯಿ ಪರಾಭವ ನಾಮ ಸಂವತ್ಸರ ಮುಂಗಾರಿ ಮಳೆ ಬೆಳೆ ಮಧ್ಯಮ ಕಮ್ಮ. ಮುಂಗಾರಿ ಮಳೆ ಬೆಳೆ ಮಧ್ಯಮ ಕಮ್ಮ, ಮಧ್ಯಮ ಆದೈತಿ. ಹಿಂಗಾರಿ ಮಳೆ ಬೆಳೆ ಏನೈತಲ್ಲ ಖಂಡ ಮಂಡಲವಾದೈತಿ. ಒಂದು ಕಡೆ ಆತಿ, ಒಂದು ಕಡೆ ಇಲ್ಲ. ಒಂದು ಕಡೆ ಆತಿ, ಒಂದು ಕಡೆ ಇಲ್ಲ ಅಂತಂದ್ರೆ ಆ ಪುಣ್ಯದ ಸುಕೃತ ಪುಣ್ಯ ಇತ್ತ ಹುಡ್ದಾಕೂತ್ರು ಅನ್ನ ನೀರ ಸಿಗ್ತೈತಿ. ಎಲ್ಲದಕ್ಕೂ ಸುಕೃತ ಪುಣ್ಯನ ಕಾರಣ. ಜನ್ಮಾಂತರದ ಸುಕೃತ ಪುಣ್ಯನ ಕಾರಣ. ಭಕ್ತಿಯಿಂದ ಹೋದ್ರಂದ್ರ ಗುಡ್ದಾಕೂತ್ರು ಅನ್ನ ನೀರ ಸಿಗ್ತೈತಿ. ಧಾನ್ಯಗಳು, ರಸವರ್ಗಗಳು ಬೆಳೆದಾವು ಬೆಳಿತಾವು ಇಲ್ಲೋ ಅನ್ನುವಂಥ ಚಿಂತೆಗೆ ಒಳ ಮಾಡ್ತೈತಿ. ಪಶುಗಳು, ಶಿಶುಗಳು ಲಯ ಆದಾವತ್ ಹೇಳೇನಪ್ಪ. ಅಪರಾಂಪರಣ ಆ ಚಂದ್ರಮ್ಮ ತಾಯಿಯ ಜಗಜ್ಜನಿಯ ನಮ್ಮ ಮಠದೊಳಗೆ ಬೂದಿನ ಬಂಗಾರ. ಬರೀ ಆ ಬೂದಿ ಹಿಡ್ಕೊಂಡು ಹೋಗಿ ಪ್ರಾತಃ ಕಾಲದೊಳ ಬೂದಿ ಹನಿಗೆ ಹಚ್ಕೊಂಡ ಪಾದ್ರ ಅಂದ್ರ ಅವ್ರ ಹಿಂದೆ ಇರ್ತಾರ.
ಒಂದು ಕೂದಲುಕೊಂಕ ಆಗೋದಿಲ್ಲ. ಅವ್ರ ಕೃಪಾ ದೃಷ್ಟಿ ಇರಬೇಕಾಗತ್ತೆ. ಅದಕ್ಕೆ ಬೂದಿ ಬಂಗಾರ ಅನಿಸ್ಕೊಂಡೈತಿ ಬಬಲಾದಿ ಮಠದೊಳಗ. ಇದೇ ಸಂವತ್ಸರದೊಳಗನ ಮಳೆ ಬೆಳೆ ಮಧ್ಯಮ ಆದೈತಿ. ಚೈತ್ರ ವೈಶಾಖ ಮೊದಲಾಗಿ, ಚೈತ್ರ ಅಂದ್ರೆ ಉಗಾದಿ ಆದ ನಂತರ ಮೊದಲನೇ ದಿವಸದಿಂದ ಪ್ರಾರಂಭ ಆಕತೆ. ಅಮಾಸೆಯಿಂದ ಅಮಾಸೆವರೆಗೆ ಚೈತ್ರ ಮಾಸ, ಉಗಾದಿ ಅಮಾಸೆಯಿಂದ ಅಕ್ಷತದಿಗೆ ಅಮಾಸೆವರೆಗೆ ಒಂದು ಮಾಸ ಅಂದ್ರೆ ಒಂದು ತಿಂಗಳಿದ್ದಂಗೆ. ಭಾರತೀಯ ಪುರಾತನವಾದ ಸಂಸ್ಕಾರ ಪದ್ಧತಿ ದಿನಮಾನದ ಲೆಕ್ಕ ಚೈತ್ರ ವೈಶಾಖ ಮೊದಲಾಗಿ ಹಿಡ್ಕೊಂಡ ಜಗತ್ತಿಗೆ ದುಷ್ಕಾಳ ಆದೈತಿ. ದುಷ್ಕಾಳ ಅಂದ್ರೆ ಜಗತ್ತಿಗೆ ತೊಂದರೆ ಆದೈತಿ, ಜಗತ್ತಿಗೆ ತ್ರಾಸ ಮಾಡ್ತೈತಿ. ಸುಖದ ದಿನಮಾನ ಕಡಿಮೆ ಐತಿ. ಆದರೂ ಬೆಳೆದಂತ ಧಾನ್ಯಗಳನ್ನ ಸಂಗ್ರಹ ಮಾಡಿಕೊಂಡ್ರೆ ಬಹಳ ಒಳ್ಳೇದು. ಯಾಕೆ ಒಳ್ಳೇದಪ್ಪ ಅಂತಂದ್ರೆ ಹೇಳ್ತಾನೆ, ಗಟ್ಟಿ ಬೀಜವ ತಾ ಮುಟ್ಟಿ ಕಾಯ್ತಾನ, ಜೋಳ ಹಾರಿ ಹೋಕ್ಕತಿ. ಗಟ್ಟಿ ಬೀಜವ ತಾ ಮುಟ್ಟಿ ಕಾಯ್ತಾನ. ವಿಜಯನಗರ ಸಾಮ್ರಾಜ್ಯವನ್ನು ಶಾಸನ ಬರೆದಿರ್ತಾರ, ಅಲ್ಲಿ ಆಳಿದಂತ ಪ್ರಭುಗಳು. ಅದಕ್ಕ ಹಂಪಿ ಸ್ಥಳಗಳು ಶಂಪಿಗೆ ತನಿಯೊಳಗ ಮುತ್ತಿನ ತರುಣ 577 ವರ್ಷ ನಾ ಹಂಪಿಯನ್ನ ಆಳಿನ ಅಂತ ಹೇಳ್ತಾನ. ಹಂಪಿ ಹೋಗಿ ಕೊಂಪಿ ಆಗುವಕ್ಕ ಅಳಿಯ ರಾಮರಾಯನ ಕಾಲ, ಕೃಷ್ಣದೇವರಾಯನ ಮಗಳ ಗಂಡ ಅಳಿಯ ರಾಮರಾಯನ ಕಾಲಕ್ಕೆ ಹಂಪಿ ಕೊಂಪಿ ಆಗುವಕ್ಕ ಬಯಲನಾಡಿಗೆ ಸೂಸಲಾಡುತ್ತ ಬಂದಂತ ಸಾರವಾಡ ಗ್ರಾಮಕ್ಕೆ ಬರ್ತಾನ. ಅಲ್ಲಿ ಅವತಾರ ತಾಳಿ ಬಬಲಾದಿ ಗ್ರಾಮವನ್ನು ಪಾವನ ಕ್ಷೇತ್ರ ಮಾಡಿ ಚಿಕ್ಕಯ್ಯಪ್ಪನವರು ಜಗಜ್ಜನನಿಯನ್ನ 7 ಬಾಗಿಲೊಳಗೆ ಕರ್ಕೊಂಡು ಭೂ ಕೈಲಾಸ ಮಾಡಿ 3 ಘಳಿಗೆ ಒಳಗ 3 ತಾಸು ಈ ಕಾಲಜ್ಞಾನವನ್ನು ಮುಂದಾಗುವಂಥ ಕಾಲ, ಮಳೆ ಬೆಳೆ ರಾಜಕೀಯ ಜನರ ನಡೆ ನುಡಿ ಎಲ್ಲವನ್ನು 3 ತಾಸುಗಳೊಳಗ ಎಲಿ ಒಳಗೆ ಬರೆದಿಟ್ಟಂತ 400 ವರ್ಷದ ವಾಕ್ಯ. ಇದನ್ನ ಪ್ರತಿ ವರ್ಷ ಈ ಕಾಲಜ್ಞಾನ ಪೂಜೆ ಮಾಡಿ ಇದು ಕಾಲಜ್ಞಾನ ಸಾರುವಂತ ಪರಂಪರೆ ಬಬಲಾದಿಯಿಂದ ಇವತ್ತ ಬುದ್ನಿ ಗ್ರಾಮದ ಆಗಾಕತ್ತಂದ್ರ ಆ ಪರಂಪರೆ ಇಲ್ಲಿ ಬಂದೈತಂತ. ಆ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಾದ ಅಪ್ಪನೆ ಸದ್ಗುರುನಾಥ ಕೊಟ್ಟಾನಂದ್ರೆ ಅವನ ಅಪ್ಪನೆ ಪಾಲಿಸುವಂತಾದ ನಮ್ಮ ನಿಮ್ಮೆಲ್ಲರದು ಜವಾಬ್ದಾರಿ. ಮತ್ತು ದಿನಮಾನ ಇಂಥವು ಬರ್ತಾವಪ್ಪ ಅಂತಂದ್ರ ಇವತ್ತಿಗೆ ಎಲ್ಲಾರು ಹೇಳಿದ್ದು ಸುಳ್ಳ. ಬಬಲಾದವರ ವಾಕ್ಯ ಮಾಡಿದ್ದ, ಬಾಯಿ ಬಬಲಾದಿ ನುಡಿ ಕೊಡೆಕಲ್ಲ ತಾಯಿ ಶೀತಿ ಮನೆ ಕುರು ಗದ್ದಿನ ಆಡಿದ ಮಾತ ವಾಣಿ ಸುಳ್ಳು ಅಂದ್ರ ಮೇಕಮೂಲೆ ಕಟ್ಟಿ ವಾಕ್ಯ ಸಾರಿ ಮಾಡಿದಾರ. ಸುಳ್ಳು ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹಳ ದಿನಮಾನ ಈ ವರ್ಷ ಸುಖ ಅನ್ನೋದು ಕಡಿಮೆ ಐತಿ. ಮುಂಗಾರಿ ಒಳಗೆ ಮಳೆ ಬೆಳೆ ಮಧ್ಯಮ ಐತಿ, ಹಿಂಗಾರಿ ಖಂಡ ಮಂಡಲ ಐತಿ. ಬೆಳೆದಂತ ದವಸ ಧಾನ್ಯಗಳ ಬಗ್ಗೆ ಅದರ ಫಲ ನಮಗೆ ಸಿಕ್ಕಿತು ಇನ್ನಿಲ್ಲ ಅನ್ನುವಂತಾದ ಚಿಂತೆಗೆ ಒಳೆ ಮಾಡ್ತತಿ. ಚೈತ್ರ ವೈಶಾಖ ಮೊದಲುಗೊಂಡ ದುಷ್ಕಾಳ್ಯ ಆದೀತಂತಂದ್ರ ಜಗತ್ತಿಗೆ ಜಗತ್ತಿನ ಜನರಿಗೆ ತೊಂದರೆ ಆದೈತಿ. ಕಷ್ಟದ ದಿನಗಳು ಬರ್ತಾವ ಹೇಳ್ತಾರಪ್ಪ. ಅದಕ್ಕೆ ಒಂದ ದಾರಿಪ್ಪ ಅಂತಂದ್ರ ಮನಸ್ಸು ಭಾವ ಶುದ್ಧಿ ಮಾಡ್ಕೊಂಡ ಭಕ್ತಿಯಿಂದ ಅಪ್ಪನೆಂಬ ಅಪರಾಂಪರನ ಸದ್ಗುರುವಿನ ಜಗಜ್ಜನನಿ ಆದಿಶಕ್ತಿ ಚಂದ್ರಮ ತಾಯಿನ
ಪಾದಗಳು ಶರಣ ಅಂತಂದ್ರೆ ಆ ಗದ್ದಿಗೆಗೆ ಶರಣು ಅನ್ನೋದ್ರ ಮಾತ್ರ ಕರ್ಮ ಲೋಪ ಆಗಿ ಹೋಗ್ತತಿ. ಅದಕ್ಕೆಲ್ಲ ಸುಕೃತ ಪುಣ್ಯನು ಬೇಕಾಕತಿ. ಅದಕ್ಕೆ ಈ ವರ್ಷ ಭಕ್ತಿಯಿಂದ ಹೋಗ್ರಿ ಸುಖ ಸಿಗ್ತೈತಿ. ಆದಷ್ಟು ಶಾಂತಿ ಸಮಾಧಾನದಿಂದ ಯಾರು ಹೋಗ್ತೀರಿ ಅವ್ರು ತಾಳ್ತಾರು ಬಾಳ್ತಾರ. ಈ ಪುಣ್ಯ ಕ್ಷೇತ್ರಗಳು ಏನೈತಲ್ಲ, ಶ್ರೀ ಗುರುವಿನ ಚರಣದೊಳು ಅವ ಎಲ್ಲಿ ಪಾದ ಇಟ್ಟಲ್ಲ ಅಲ್ಲಿ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗ್ಯಾವ. ಆ ಕ್ಷೇತ್ರಕ್ಕೆ ಬರ್ಬೇಕಂತಂದ್ರೆ ತಲೆ ಬಾಗಿಸಿ ನಾನು ನೀನು ಅನ್ನೋಂಥ ಅಹಂಕಾರ ಬಿಟ್ಟು ಇಲ್ಲಿ ಬರ್ಬೇಕಾಗ್ತದೆ. ನಾ ದೊಡ್ಡವ ನೀ ದೊಡ್ಡವ ಯಾರೂ ದೊಡ್ಡವರಿಲ್ಲ, ಅವನೇ ದೊಡ್ಡವ. ಮೂರು ಲೋಕದ ಗಂಡನೇ ದೊಡ್ಡವ, ಜಗತ್ತಿಗೆ ಸಾರಿ ಹೇಳ್ಯಾನ. ಅದಕ್ಕೆ ಈ ವರ್ಷ ಶಾಂತಿ ಸಮಾಧಾನದಿಂದ ಪಾದ್ರಿ ತಾಳಿದವರು ಬಾಳ್ತಾರ, ಉರಿದವರು ಉರಿದ ಹೋಗ್ತಾರ. ಅದಕ್ಕೆ ಗುರುವಿನ ಆಶೀರ್ವಾದ, ಚಂದ್ರಮ್ಮ ತಾಯಿ ಕೃಪಾದೃಷ್ಟಿ ಜಗತ್ತಿನ ಮೇಲೆ ಇರಲಿ. ಈ ವರ್ಷ 5ನೇ ಮಳೆ 5ನೇ ಬೆಳೆ, 5ನೇ ಮಳೆ 5ನೇ ಬೆಳೆ. ಮೂರು ಲೋಪಡ ಬಚಾಕಿ ಮಳೆ ಬೆಳೆ ಏನೈತಲ್ಲ, ಮಳೆ ಬೆಳೆ ಏನೈತಲ್ಲ ಈ ವರ್ಷ ನಮಗೆ ಭಕ್ತಿಯಿಂದ ಹೋರಿ ಒಳ್ಳೇದಾಕತಿ. 4ನೇ ಮಳೆ 5ನೇ ಬೆಳೆ ಐತಿ ಈ ವರ್ಷ. ಆ ಸದ್ಗುರುನ ಪಾದದ ಆಶೀರ್ವಾದ, ಜಗತ್ತಿನ ಪಾದ ಆಶೀರ್ವಾದ ಹಿಡ್ಕೊಂಡು ಹೋಗ್ರಿ, ಸುಖ ಸಿಗತೈತಿ. ಜಗತ್ತಿನ ಜನರಿಗೆ ಒಳ್ಳೇದಾಗಲಿ. ಆ ಗುರುವಿನ ಕೃಪಾದೃಷ್ಟಿ, ದೇವಿ ಕೃಪಾದೃಷ್ಟಿ ಜಗತ್ತಿನ ಮೇಲೆ ಇರಲಿ. ಮೂರು ಲೋಪಡ ಬಚಾಕಿ ಬಚಾಕಿ